ಟೈಮ್ ಮ್ಯಾನೇಜ್ಮೆಂಟ್. ನೀವು ನಿಮ್ಮ ಸಮಯನ ಸರಿಯಾಗಿ ಕಳೆದ್ರೆ ನಿಮ್ಮ ಜೀವನ ಸರಿಯಾಗಿ ಕಳೀತಾ ಇದ್ದೀರಂತ ಅರ್ಥ. ನೀವು ನಿಮ್ಮ ಸಮಯನ ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ಜೀವನ ಚೆನ್ನಾಗಿ ಕಳೀತೀರ. ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಿಲ್ಲ ಅಂದರೆ ಜೀವನದ ಬೇರೆ ಏರಿಯಾದಲ್ಲಿ ರಿಲೇಷನ್ಶಿಪ್ ಇಶ್ಯೂ, ಸ್ಟ್ರೆಸ್ಸು, ಹೆಲ್ತ್ ಇಶ್ಯೂ ಆಗೋದನ್ನು ನೋಡ್ತೀರ. ನಮ್ಮ ಹತ್ರ 86,400 ಸೆಕೆಂಡ್ಸ್ ಇದೆ, 24 ಗಂಟೆ ಇದ್ದರೆ ಇದನ್ನು ಕಳೆದ್ರೆ ಮತ್ತೆ ಸಿಗಲ್ಲ. ನಾವೇನು ಮಾಡ್ತಾಯಿದ್ದೀವಿ? ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು, ನಿದ್ದೆ ಮಾಡಿಕೊಂಡು ಸಮಯನ ವೇಸ್ಟ್ ಮಾಡ್ತಾಯಿದ್ದೀವ ಅಥವಾ ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀವ? ಟೈಮ್ ಅಂದರೆ ಮನಿ. ಹಣ ಬೇಕಾದರೆ ಸಿಗ್ಬೋದು, ಟೈಮ್ ಸಿಗಲ್ಲ. ಹಣಕ್ಕಿಂತ ಸಮಯಕ್ಕೆ ಜಾಸ್ತಿ ಬೆಲೆ. 24 ಗಂಟೆಯಲ್ಲಿ ನೀವೇನೇನು ಮಾಡ್ತೀರಾ ಅನ್ನೋದನ್ನು ಬರೀರಿ. ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ, ಎಷ್ಟು ಟೈಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಾಯಿದ್ದೀರಾ, ನಿಮ್ಮ ಗುರಿಗೆ ಸಂಬಂಧಿತ ವಿಷಯಗಳಲ್ಲಿ ಎಷ್ಟು ಟೈಮ್ ಇರ್ತೀರಾ ಅಂದರೆ ಪ್ರೊಡಕ್ಟಿವ್ ಟೈಮು. ನಿಮ್ಮ ಗುರಿಗೆ ಯಾವುದೇ ಸಂಬಂಧ ಇಲ್ಲದಿರೋ ಟೈಮ್ ಅಂದರೆ ವೇಸ್ಟೆಡ್ ಅವರ್ಸ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ಈ ಚಾರ್ಟಲ್ಲಿ ನೋಡಿ ರಿಯಲೈಸ್ ಆಗಿದ್ರೆ ವೇಸ್ಟೇಜ್ ಟೈಮ್ ಎಷ್ಟು ಅವರ್ ವೇಸ್ಟ್ ಮಾಡ್ತೀರ ಅಂತ ನಿಮ್ಗೆ ಗೊತ್ತಾದರೆ ಈ ವೇಸ್ಟೆಡ್ ಅವರ್ನ ಪ್ರೊಡಕ್ಟಿವ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಬಿಲ್ ಗೇಟ್ಸ್, ವಾರೆನ್ ಬಫೆಟ್ ಅಂಥ ದಿಗ್ಗಜರು ವೇಸ್ಟೆಡ್ ಟೈಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳುವ ಕಲೆ ತಿಳಿದಿದ್ದಾರೆ. ನಾವೇನು ಮಾಡ್ತೀವಿ? ಟೈಮ್ ಸಿಕ್ಕಿದ್ರೆ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದಷ್ಟೇ ನಮ್ಗೆ ಗೊತ್ತಿದೆ. ನೋ ಹೌ ಯು ಸ್ಪೆಂಡ್ ಯುವರ್ ಟೈಮ್. ದಿನವನ್ನು ಹೇಗೆ ಪ್ಲ್ಯಾನ್ ಮಾಡಬೇಕು? ಇಲ್ಲಿ ಚಾರ್ಟ್ ಇದೆ, ಅದನ್ನು ನೋಡಿ.